ನಮಸ್ಕಾರ ಸ್ನೇಹಿತರೆ. ಇಂದು ರಿಯಲ್ ಎಸ್ಟೇಟ್‌ನಲ್ಲಿ ತುಂಬಾ ಜನರ ಮನಸ್ಸಿನಲ್ಲಿರುವ ಒಂದು ದೊಡ್ಡ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಈ ಬಾಡಿಗೆ ಮನೆ ಉತ್ತಮನಾ ಅಥವಾ ಲೀಸ್ ಮನೆ ಉತ್ತಮನಾ ಅನ್ನೋಂಥ ಪ್ರಶ್ನೆ. ಬಹಳ ಜನರು ಈ ಎರಡನ್ನು ಒಂದೇ ಅಂತ ಭಾವಿಸಿರ್ತಾರೆ. ಆದರೆ ಹಣದ ದೃಷ್ಟಿಯಿಂದ, ಕಾನೂನಿ ದೃಷ್ಟಿಯಿಂದ, ಭವಿಷ್ಯದ ಸುರಕ್ಷತೆಯ ದೃಷ್ಟಿಯಿಂದ ಇವೆರಡರ ನಡುವೆ ದೊಡ್ಡ ವ್ಯತ್ಯಾಸ ಇದೆ. ಈ ವಿಡಿಯೋ ಮುಗಿಯುವಷ್ಟರಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ತೀನಿ. ಈ ಬಾಡಿಗೆ ಮನೆ ಮತ್ತು ಭೋಗ್ಯ ಮನೆಯ ನಡುವಿನ ನಿಜವಾದ ವ್ಯತ್ಯಾಸ, ಯಾವುದು ಆಯ್ಕೆ ಯಾರಿಗೆ ಸೂಕ್ತ, ಎಲ್ಲಿ ಜನರು ದೊಡ್ಡ ತಪ್ಪನ್ನು ಮಾಡ್ತಾರೆ, ಹಣ ಉಳಿಸಿಕೊಳ್ಳಲು ಯಾವ ನಿರ್ಧಾರ ಉತ್ತಮ. ಹಾಗಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ನಾನು ನಿಮ್ಮ ರಿಯಲ್ ಎಸ್ಟೇಟ್ ಮೇಷ್ಟ್ರು. ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹಿಸಿ. ಹೆಸರುಘಟ್ಟ ಬೆಂಗಳೂರಿನ ಪ್ರಾಪರ್ಟಿ ಖರೀದಿಸಲು ಮಾರಲು ಸಂಪರ್ಕಿಸಿ. ಮೊದಲ ಬಾರಿಗೆ ಮನೆ ಬಾಡಿಗೆ ಅಂದ್ರೇನು, ಬಾಡಿಗೆ ಮನೆ ಅಂದ್ರೇನು? ಈ ಬಾಡಿಗೆ ಮನೆಯಲ್ಲಿ ನೀವು ಪ್ರತಿ ತಿಂಗಳು ಒಂದು ನಿಗದಿತ ಮೊತ್ತವನ್ನು ಮನೆ ಮಾಲೀಕರಿಗೆ ಪಾವತಿಸ್ತಾ ಇರ್ತೀರ. ಉದಾಹರಣೆ, ತಿಂಗಳಿಗೆ ಒಂದು 15,000 ಬಾಡಿಗೆ ಅಂದ್ರೆ ವರ್ಷಕ್ಕೆ 1,80,000, 5 ವರ್ಷಗಳಲ್ಲಿ ಸುಮಾರು 9 ಲಕ್ಷ, 10 ವರ್ಷಗಳಲ್ಲಿ 18 ಲಕ್ಷ ರೂಪಾಯಿಗಳು. ಈ ನಿಮ್ಮ ಹಣ ಆಸ್ತಿ ಆಗೋದಿಲ್ಲ. ನೀವು ಕೇವಲ ಆ ಹಣವನ್ನು ಬಳಸುವ ಹಕ್ಕನ್ನು, ಅಂದ್ರೆ ಆ ಮನೆ ಬಳಸುವ ಹಕ್ಕನ್ನು ಮಾತ್ರ ಪಡೆದಿರ್ತೀರ. ಈಗ ಭೋಗ್ಯ ಅಥವಾ ಲೀಸ್ ಮನೆ ಅಂದ್ರೇನು? ಈ ಭೋಗ್ಯ ಮನೆಯಲ್ಲಿ ಪ್ರತಿ ತಿಂಗಳು ಬಾಡಿಗೆಗಳನ್ನು ಕೊಡೋದು ಏನು ಇರಲ್ಲ. ಬದಲಿಗೆ ಒಂದು ದೊಡ್ಡ ಮೊತ್ತವನ್ನ ಅಡ್ವಾನ್ಸ್ ಆಗಿ ಕೊಡಬೇಕು. ಉದಾಹರಣೆಗೆ ಒಂದು 10 ಲಕ್ಷನೋ 15 ಲಕ್ಷನೋ ಇರಬಹುದು. ಒಪ್ಪಂದದ ಅವಧಿ ಮುಗಿದ ನಂತರ ಸಾಮಾನ್ಯವಾಗಿ ಅದೇ ಹಣವನ್ನ ಮನೆ ಮಾಲೀಕರು ಹಿಂದಿರುಗಿಸ್ತಾರೆ, ವಾಪಸ್ ಕೊಡ್ತಾರೆ. ಇದನ್ನೇ ಭೋಗ್ಯ ಅಥವಾ ಲೀಸ್ ವ್ಯವಸ್ಥೆ ಅಂತ ಕರಿಬಹುದು. ಈಗ ಎರಡನ್ನ ಕಂಪೇರ್ ಮಾಡಿ ನೋಡೋಣ. ಈ ಮೊದಲ ಅಂಶ ಏನು ಅಂದ್ರೆ, ಆರಂಭದಲ್ಲಿ ಬೇಕಾಗುವ ಹಣ. ಈ ಬಾಡಿಗೆ ಮನೆಯಲ್ಲಿ ಕಡಿಮೆ ಹಣ ಇದ್ರೆ ಸಾಕು. ಅಡ್ವಾನ್ಸು 2 ತಿಂಗಳು, 3 ತಿಂಗಳು, 4 ತಿಂಗಳು ಅದು ಇರುತ್ತೆ. ಆದ್ರೆ ಭೋಗ್ಯ ಮನೆಯಲ್ಲಿ ದೊಡ್ಡ ಮೊತ್ತದ ಹಣ ಬೇಕಾಗುತ್ತೆ. ಅಂದ್ರೆ ಆರಂಭಿಕ ಇನ್ವೆಸ್ಟ್ಮೆಂಟ್ ಜಾಸ್ತಿ. ಎರಡನೇ ಅಂಶ ಏನಂದ್ರೆ, ಪ್ರತಿ ತಿಂಗಳು ಖರ್ಚು. ಬಾಡಿಗೆ ಮನೆಯಲ್ಲಿ ಪ್ರತಿ ತಿಂಗಳು ಬಾಡಿಗೆಯನ್ನ ಕೊಡಬೇಕು, ಹಣ ಕೊಡಬೇಕು. ಆದ್ರೆ ಭೋಗ್ಯದಲ್ಲಿ ಮಾಸಿಕ ಬಾಡಿಗೆ ಇರೋದಿಲ್ಲ. ಮೂರನೇ ಅಂಶ ಏನು ಅಂದ್ರೆ, ಈ ಹಣದ ಬಳಕೆ. ನಿಮ್ಮ ಬಳಿ 15 ಲಕ್ಷ ಇದ್ರೆ ಅದನ್ನು ಭೋಗ್ಯಕ್ಕೆ ಹಾಕೋದು ಒಳ್ಳೆಯದೇ, ಅಥವಾ ಅದೇ ಹಣವನ್ನ ಇನ್ವೆಸ್ಟ್ ಮಾಡಿ ಅದರ ಆದಾಯದಿಂದ ಬಾಡಿಗೆ ಕೊಡೋದು ಒಳ್ಳೆಯದ? ಇಲ್ಲಿಯೇ ಹಣಕಾಸಿನ ಯೋಜನೆ ಮುಖ್ಯ. ಉದಾಹರಣೆಗೆ, ನೀವು 15 ಲಕ್ಷವನ್ನ ವರ್ಷಕ್ಕೆ 10% ಆದಾಯ ನೀಡುವ ಇನ್ವೆಸ್ಟ್ಮೆಂಟ್ ಅಲ್ಲಿ ಇಟ್ಟರೆ ವರ್ಷಕ್ಕೆ ನಿಮ್ಗೆ 1,50,000 ಆದಾಯ ಸಿಗುತ್ತೆ. ಅಂದ್ರೆ ತಿಂಗಳಿಗೆ ನೀವು ಸುಮಾರು 12,500 ರೂಪಾಯಿ ಸಿಗುತ್ತೆ. ನಿಮಗೆ ಬಾಡಿಗೆ ಅದೇ ಮಟ್ಟದಲ್ಲಿ ಮನೆ ಏನಾದ್ರೂ ಸಿಕ್ಕರೆ ಒಳ್ಳೆಯದು. ಆದ್ರಿಂದ ಪ್ರತಿಯೊಬ್ಬರ ಪರಿಸ್ಥಿತಿನೇ ಬೇರೆ. ಒಂದೇ ಉತ್ತರ ಎಲ್ಲರಿಗೂ ಸೂಟ್ ಆಗೋದಿಲ್ಲ. ನಾಲ್ಕನೇ ಅಂಶ ಏನಂದ್ರೆ, ರಿಸ್ಕ್. ಭೋಗ್ಯದಲ್ಲಿ ನೀವು ದೊಡ್ಡ ಮೊತ್ತವನ್ನು ಒಬ್ಬರ ಬಳಿ ಕೊಟ್ಟಿರ್ತೀರ. ಆದ್ರಿಂದ ಮನೆ ಮಾಲೀಕರ ವಿಶ್ವಾಸಾರ್ಹತೆ ಬಹಳ ಮುಖ್ಯ. ಕಾನೂನುಬದ್ಧವಾಗಿ ಏನಾದರೂ ಒಂದು ಒಪ್ಪಂದ ಮಾಡ್ಕೋಬೇಕು, ಅಥವಾ ಅಗತ್ಯವಾದ್ರೆ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ಅಥವಾ ರಸೀದಿಯನ್ನ ಪಡೀರಿ. ಹಣನ ಬ್ಯಾಂಕ್ ಮೂಲಕ ಪಾವತಿಸಿ. ಇಲ್ದಿದ್ರೆ ನಿಮ್ಮ ಹಣ ಸಿಕ್ಕಾಕೊಳ್ಳೋ ಸಾಧ್ಯತೆ ಇರುತ್ತೆ. ಐದನೇ ಅಂಶ ಏನಂದ್ರೆ, ಫ್ರೀಡಮ್. ಬಾಡಿಗೆ ಮನೆಯಲ್ಲಿ ಬೇಕಾದಾಗ ಮನೆ ಬದಲಾಯಿಸ್ಬೋದು, ಸುಲಭವಾಗಿ ನೀವು ಮನೆ ಚೇಂಜ್ ಮಾಡ್ಬೋದು.
ನೀವು ಉದ್ಯೋಗ ಬದಲಾವಣೆ ಆಗ್ತದೆ, ಬೇರೆ ಬೇರೆ ನಗರಕ್ಕೆ ಹೋಗ್ಬೇಕಾದ್ರೆ ಈಸಿಯಾಗಿ ಹೋಗ್ಬೋದು. ಭೋಗ್ಯದಲ್ಲಿ ಒಪ್ಪಂದದ ಅವಧಿ ಮುಗಿಯೋರ್ಗೆ ಸ್ವಲ್ಪ ಕಾಯ್ಬೇಕಾಗತ್ತೆ. 6ನೇ ಅಂಶ ಏನು? ದುಬಾರಿ ಹಣದುಬ್ಬರ. ಪ್ರತಿ ವರ್ಷ ಬಾಡಿಗೆ ಹೆಚ್ಚಾಗ್ತಾ ಹೋಗುತ್ತೆ. ಆದ್ರೆ ಭೋಗ್ಯ ಮನೆಯಲ್ಲಿ ಒಪ್ಪಂದ ಒಂದ್ಸಲ ಮಾಡ್ಕೊಂಡ ಸಾಮಾನ್ಯವಾಗಿ ಅದೇ ಹಣ ಪೂರ್ತಿ ಅವಧಿ ಮುಗಿಯೋರ್ಗೂ ಇರುತ್ತೆ. ಇದು ಕೆಲವರಿಗೆ ಲಾಭ ಆಗ್ಬೋದು. ಈಗ ಪ್ರಶ್ನೆ ಏನಂದ್ರೆ, ಯಾರಿಗೆ ಬಾಡಿಗೆ ಮನೆ ಸೂಕ್ತ? ನೀವೇನಾದ್ರೂ ಹೊಸದಾಗಿ ಉದ್ಯೋಗವನ್ನ ಆರಂಭಿಸಿದ್ರೆ, ಆಗಾಗ ನಗರ ಬದಲಾಯಿಸುವವರಾಗಿದ್ರೆ, ನಿಮ್ಮ ಕೈಯಲ್ಲಿ ದೊಡ್ಡ ಮೊತ್ತ ಇಲ್ಲ, ಇನ್ವೆಸ್ಟ್ ಮಾಡೋದಕ್ಕೆ ಹಣ ಏನೋ ಬೇಕಾಗಿದೆ, ನಾನಲ್ಲಿ ಬೇಸಿಕ್ ಕೊಡಕ್ಕಾಗಲ್ಲ ಅನ್ನೋರು, ಯಾರಿಗೆ ಭೋಗ್ಯದ ಮನೆ ಸೂಕ್ತ ಅನ್ನೋದು ನೋಡಿ. ಹಲವು ವರ್ಷ ಒಂದೇ ಪ್ಲೇಸ್ ಅಲ್ಲಿ ಇರೋರು, ಕೈಯಲ್ಲಿ ದೊಡ್ಡ ಅಮೌಂಟ್ ಇರೋರು, ಪ್ರತಿ ತಿಂಗಳು ಬಾಡಿಗೆ ಒತ್ತಡ ಬೇಡ ಅನ್ನೋರು, ವಿಶ್ವಾರ್ಹ ಮನೆ ಮಾಲೀಕರು ಮತ್ತು ಕಾನೂನುಬದ್ಧ ಒಪ್ಪಂದ ಮಾಡ್ಕೋಬೇಕು. ಇದೀಗ ಬಹಳ ಜನ ಮಾಡೋ ದೊಡ್ಡ ತಪ್ಪು ಏನಂದ್ರೆ, ನೀವು ಆ ಒಪ್ಪಂದವನ್ನು ಓದದೆ ಹಂಗೆ ಸೈನ್ ಮಾಡ್ಬಿಡೋದು, ಅಡ್ವಾನ್ಸ್ ಹಣಕ್ಕೆ ರಸೀದಿಯನ್ನ ಪಡೆಯದೇ ಇರೋದು, ಕೇವಲ ಮಾತಿನ ಮೇಲೆ ಹಣ ಕೊಟ್ಬಿಡೋದು, ಹಣವನ್ನ ಕ್ಯಾಶ್ ರೂಪದಲ್ಲಿ ಕೊಡೋದು, ಇವು ಮುಂದೆ ದೊಡ್ಡ ಸಮಸ್ಯೆಗೆ ಕಾರಣ ಆಗಬಹುದು. ಯಾವಾಗಲೂ ಒಂದು ಲಿಖಿತ ಒಪ್ಪಂದವನ್ನ ಮಾಡಿಸ್ಕೊಳ್ಳಿ, ಸಾಕ್ಷಿಗಳನ್ನ ಇಡಿ, ಅಗತ್ಯ ಬಿದ್ರೆ ವಕೀಲರ ಸಲಹೆಯನ್ನು ಸಹ ಪಡೆದ್ರೆ ಒಳ್ಳೆಯದು. ನನ್ನ ವೈಯಕ್ತಿಕ ಸಲಹೆ ಏನಂದ್ರೆ, ನಿರ್ಧಾರವನ್ನ ಭಾವನೆಗಳಿಂದ ತೆಗೆದುಕೊಳ್ಳಬೇಡಿ, ಲೆಕ್ಕಾಚಾರದಿಂದ ಮಾತ್ರ ತೆಗೆದುಕೋಬೇಕು. ನಿಮ್ಮ ಆದಾಯ, ಉಳಿತಾಯ, ಉದ್ಯೋಗದ ಸ್ಥಿರತೆ, ಕುಟುಂಬದ ಅವಶ್ಯಕತೆ ಮತ್ತೆ ಭವಿಷ್ಯದ ಯೋಜನೆಗಳನ್ನ ಗಮನಿಸಿ ನಂತರ ನಿರ್ಧಾರ ಮಾಡಿ. ಸರಿಯಾದ ಆಯ್ಕೆ ಲಕ್ಷಾಂತರ ರೂಪಾಯಿಗಳನ್ನ ಉಳಿಸಬಹುದು. ತಪ್ಪಾದ ಆಯ್ಕೆ ಮಾಡಿದ್ರೆ ಅದೇ ಲಕ್ಷಾಂತರ ರೂಪಾಯಿಗಳು ನಿಮಗೆ ನಷ್ಟ ಆಗಬಹುದು. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ರೆ ಲೈಕ್ ಮಾಡಿ. ಇಂತಹ ವೈಜ್ಞಾನಿಕ ಹಾಗೂ ಪ್ರಾಯೋಗಿಕ ರಿಯಲ್ ಎಸ್ಟೇಟ್ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಈ ವಿಡಿಯೋವನ್ನ ತಪ್ಪದೆ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯ ಏನು? ನೀವು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀರಾ ಅಥವಾ ಭೋಗ್ಯದ ಮನೆಯಲ್ಲಿ ಇದ್ದೀರಾ? ಕೆಳಗೆ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಹತ್ವದ ರಿಯಲ್ ಎಸ್ಟೇಟ್ ವಿಷಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.